ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಜೋಸ್ ಗೃಹ ಪಾಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂತಹ ಹಿಟ್ಟನ್ನು ಉಪಯೋಗಿಸದೇನೆ ತುಂಬ ಸುಲಭವಾಗಿ ಓರಿಯೋ ಬಿಸ್ಕೆಟಿನಿಂದ ಕೇಕನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗೂ ಇರುತ್ತೆ, ಅಷ್ಟೇ ಸಾಫ್ಟಾಗಿಯೂ ಕೂಡ ಇರುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 15 ಓರಿಯೋ ಬಿಸ್ಕೆಟನ್ನು ತಗೊಂಡು ಈ ಥರ ಅದನ್ನು ಒಡೆದು ಒಳಗಡೆ ಇರೋ ಕ್ರೀಮನ್ನು ತೆಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಬಿಸ್ಕೆಟ್ಗಳನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಅದರೊಳಗಡೆ ಇರೋ ಕ್ರೀಮ್ಗಳನ್ನೆಲ್ಲ ಇನ್ನೊಂದು ಬೌಲಿಗೆ ಹಾಕಿ ಇಟ್ಕೋತಾ ಇದ್ದೀನಿ. ಈ ಕ್ರೀಮನ್ನು ಏನು ಮಾಡೋದು ಅಂತ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಥರದಲ್ಲಿ ನಾನು ಎಲ್ಲ ಕ್ರೀಮನ್ನು ಮತ್ತು ಬಿಸ್ಕೆಟನ್ನು ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬಿಸ್ಕೆಟ್ಗಳನ್ನೆಲ್ಲ ಒಂದು ಮಿಕ್ಸಿ ಪಾತ್ರೆಗೆ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಇವಾಗ ಇದನ್ನು ನಾನು ಒಂದು ಬೌಲಿಗೆ ತೆಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ಬೌಲಿಗೆ ತೆಕ್ಕೊಂಡಾದಮೇಲೆ ಇದಕ್ಕೆ ನಾನು ಸ್ವಲ್ಪವೇ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ಹಾಲನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹಾಲನ್ನು ಹಾಕ್ಕೋಬೇಕಾದ್ರೆ ಹಾಲು ಬಿಸಿಯಾಗೂ ಇರಬಾರ್ದು, ಹಾಗೆಯೇ ತುಂಬ ಕೋಲ್ಡಾಗೂ ಇರಬಾರ್ದು. ಚೆನ್ನಾಗಿ ಹಾಲನ್ನು ಕಾಯಿಸಿ ಆರಿಸಿ ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿರುವ ಹಾಲನ್ನು ಹಾಕಿ ಈ ಹದದಲ್ಲಿ ಇದನ್ನು ಕಲಿಸ್ಕೋಬೇಕು. ಈ ಟೈಮಲ್ಲಿ ಇದಕ್ಕೆ ನಾನು 1 ಪ್ಯಾಕೆಟ್ ಆಗುವಷ್ಟು ಈನೋ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಬ್ಯಾಟರನ್ನು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಕೇಕ್ ಕೂಡ ಗಟ್ಟಿಯಾಗುತ್ತೆ. ಹಾಗಂತ ತುಂಬ ತೆಳ್ಳಗೂ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಈ ಹದದಲ್ಲಿದ್ದರೆ ಸಾಕು. ನಂತರ ನಾನಿಲ್ಲಿ ಒಂದು ಕೇಕ್ ಟ್ರೇಗೆ ತುಪ್ಪನ ಸವರಿಟ್ಕೋತಾ ಇದ್ದೀನಿ. ನಂತರದಲ್ಲಿ ಇದಕ್ಕೆ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಈ ಥರ ಉದುರಿಸ್ಕೋತಾ ಇದ್ದೀನಿ. ನಂತರ ರೆಡಿ ಮಾಡಿ ಇಟ್ಕೊಂಡಿರುವ ಕೇಕ್ ಬ್ಯಾಟರನ್ನು ಹಾಕಿ 1-2 ಸಲ ಚೆನ್ನಾಗಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಈ ಕೇಕ್ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಪ್ರೀ ಹೀಟ್ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದು ಚೆನ್ನಾಗಿ ಫ್ರೀ ಹೀಟ್ ಆಗಿದೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವ ಕೇಕ್ ಟ್ರೇಯನ್ನು ಅದರೊಳಗಡೆ ಇಟ್ಟು ಒಂದು ತಟ್ಟೆಯನ್ನು ಮುಚ್ಚಿ 15ರಿಂದ 20 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ಈ ಕಡೆ ಈ ಮೊದಲೇ ತೆಗೆದಿಟ್ಕೊಂಡಿರುವಂತಹ ಕ್ರೀಮಿಗೆ 1 ಚಮಚ ಆಗುವಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡಿ ಕ್ರೀಮ್ ಥರ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಕಡೆ ಒಂದು ಡೈರಿ ಮಿಲ್ಕ್ ಚಾಕ್ಲೇಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಕೂಡ ಬೀಟ್ ಮಾಡಿಕೊಂಡು ಚೆನ್ನಾಗಿ ಕ್ರೀಮ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು 20 ನಿಮಿಷ ಆಗಿದೆ. ಕೇಕ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಒಂದು ಟೂತ್ ಪಿಕ್ಕನ್ನು ಹಾಕಿ ಈ ಥರ ಎತ್ತಿ ನೋಡಿದವಾಗ ಅದಕ್ಕೆ ಅಂಟದೇ ಇದ್ದರೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇವಾಗ ನಾನು ತೆಗೆದಿಟ್ಕೊಂಡಿದ್ದೀನಿ. ಕೇಕ್ ಸ್ವಲ್ಪ ಆರಿದ ಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ಕೇಕನ್ನು ತೆಗಿಬೇಕಾದ್ರೆ ಪೂರ್ತಿಯಾಗಿ ಆರಿರಬೇಕು, ಆವಾಗಲೇ ಈ ಥರ ನೀಟಾಗಿ ಚೆನ್ನಾಗಿ ಬರುತ್ತೆ. ಬಿಸಿ ಇದ್ದವಾಗ ತೆಗಿಯೋಕ್ಕೆ ಹೋದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ನಾನು ಸಕ್ಕರೆ ನೀರನ್ನು ಹಚ್ಕೋತಾ ಇದ್ದೀನಿ. 1-2 ಚಮಚ ಸಕ್ಕರೆಗೆ 1-2 ಚಮಚ ನೀರನ್ನು ಹಾಕ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡು ಇದಕ್ಕೆ ಹಚ್ಕೊಂಡ್ರೆ ಆಯಿತು. ನಂತರದಲ್ಲಿ ಈ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವ ಕ್ರೀಮನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಿಮಗೆ ಯಾವ ಥರ ಬೇಕು ಆ ಥರ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಈ ಥರ ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರದಲ್ಲಿ ನಾನು ಮೆಲ್ಟ್ ಮಾಡಿ ಇಟ್ಕೊಂಡಿರುವ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಕೂಡ ಈ ಥರ ಸೈಡಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಈ ಥರ ಚಾಕ್ಲೇಟು ಕ್ರೀಮು ಎಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಈ ಥರ ಮೆಲ್ಟ್ ಮಾಡ್ಕೊಂಡಿರುವ ಚಾಕ್ಲೇಟು ಮತ್ತು ಕ್ರೀಮನ್ನೆಲ್ಲ ಹಾಕ್ಕೊಂಡಾದಮೇಲೆ ನಾನು ಜೆಮ್ಸಿಂದ ಈ ಥರ ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇದೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಂತರ ಇದನ್ನು ಒಂದು 15ರಿಂದ 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಕೊಂಡು ಚಿಲ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ತುಂಬ ಸುಲಭವಾಗಿ ಸಾಫ್ಟಾಗಿ ಮನೆಯಲ್ಲಿಯೇ 1 ಗಂಟೆಯಲ್ಲಿ ಈ ಕೇಕನ್ನು ರೆಡಿ ಮಾಡ್ಕೋಬೋದು. ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋಕೆ ಮರಿಬೇಡಿ. ಇನ್ನೊಂದು ರುಚಿಯಾದ ಹೊಸ ಅಡುಗೆಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.